2.5-3 ತಿಂಗಳಲ್ಲಿ ಚುನಾವಣೆ. 2 ಅಲಯನ್ಸ್ಗಳಲ್ಲಿ ಭರ್ಜರಿ ತಯಾರಿಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಎಡವಟ್ಟು ಹೇಳಿಕೆಗಳು, ಒಂದು ಪಕ್ಷದ ಎಡವಟ್ಟು ಹೇಳಿಕೆಗಳು ಇನ್ನೊಂದು ಪಕ್ಷಕ್ಕೆ ಅಸ್ತ್ರ ಆಗುತ್ತೆ. ಕಾಂಗ್ರೆಸ್ಸಿನವರ ಹೇಳಿಕೆಗಳನ್ನ ಬಳಸಿಕೊಳ್ಳೋದ್ರಲ್ಲಿ ಬಿಜೆಪಿಯವರದ್ದು ಎತ್ತಿದ ಕೈ. ಅಂಥದ್ರಲ್ಲಿ ಮೇಲಿಂದ ಮೇಲೆ ವಿವಾದಕ್ಕೆ ಕಾರಣವಾಗಿರುವ ಹೇಳಿಕೆಗಳನ್ನು ಕೊಡ್ತಾ ಬಿಜೆಪಿಯವರ ಕೈಗೆ ರಾಜ್ಯದ ಕಾಂಗ್ರೆಸ್ ಮುಖಂಡರು ಅಸ್ತ್ರದ ಮೇಲೆ ಅಸ್ತ್ರ ಕೊಡ್ತಾ ಇದ್ದಾರೆ. ಅಸ್ತ್ರ ಒಂದಾದ ನಂತರ ಒಂದರಂತೆ. ಮಾಗಡಿ ಬಾಲಕೃಷ್ಣ ಹೇಳಿದ್ರು, ಲೋಕಸಭೆಯಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚು ಸ್ಥಾನ ಬರದೆ ಹೋದ್ರೆ ಗ್ಯಾರಂಟಿ ನಿಲ್ಲಿಸ್ಬಿಡ್ತೀವಿ ಅಂತ. ಹಂಗಿಲ್ಲ ಅಂತ ಹೇಳ್ಕೊಂಡು ಬರಬೇಕಾಯಿತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರಾದಿಯಾಗಿ ಅಲ್ಲಿ. ಅದಾದ ನಂತರ ಸಂಸದ ಡಿ.ಕೆ. ಸುರೇಶ್ ಅವರ ದೇಶ ಒಡೆಯೋ ಮಾತು, ಅನುದಾನದಲ್ಲಿ ತಾರತಮ್ಯ ಮುಂದುವರೆದರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಾಗತ್ತೆ ಅಂತ ಹೇಳಿ. ಇದೆಲ್ಲದಕ್ಕಿಂತ ಮೊದಲು ಕೆರಗೋಡಿನಲ್ಲಿ ಹನುಮಧ್ವಜ ತೆರವುವ ವಿವಾದ. ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ಶಿವರಾಮ್ ಅವರು ಹೇಳ್ತಾರೆ, 40% ಕಮಿಷನ್ ಆರೋಪ ಬಿಜೆಪಿಯವರ ಮೇಲೆ ನಾವು ಮಾಡಿದ್ವಿ, ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಕಮಿಷನ್ ನಡೀತಾ ಇದೆ. ಕಾಂಗ್ರೆಸ್ ಮುಖಂಡರ ಮಾತು. ಈ ರೀತಿಯ ವಿವಾದಗಳಲ್ಲಿ ಏನು ಸ್ಟ್ಯಾಂಡ್ ತಗೊಳ್ಬೇಕು ಅಂತ ಗೊತ್ತಾಗದೆ ಹಿರಿಯ ಮುಖಂಡರು ಒದ್ದಾಡುವ ಪರಿಸ್ಥಿತಿಯಾಗಿದೆ. ಮಂಡ್ಯದ ಕೆರಗೋಡಿನಲ್ಲಿ ಹನುಮಧ್ವಜ ತೆರವು ವಿವಾದ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡು 9ನೇ ತಾರೀಕು ಮಂಡ್ಯ ಬಂದ್ಗೆ ಬೇರೆ ಕರೆ ಕೊಟ್ಟಿದೆ ಹಿಂದೂ ಸಂಘಟನೆ ಬಜರಂಗ ದಳ. ಮಾಗಡಿ ಬಾಲಕೃಷ್ಣರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಕಡಿಮೆ ಸ್ಥಾನ ಬಂದರೆ ಗ್ಯಾರಂಟಿಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳೋದು. ಬಿಜೆಪಿ ಅವರು ಅಕ್ಷತೆ ಕೊಟ್ಟಿದ್ದಾರೆ, ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ನಿಮ್ಮ ಓಟು ಅಕ್ಷತೆಗ ಗ್ಯಾರಂಟಿಗ, ನೀವು ಅಕ್ಷತೆಗೆ ಓಟ್ ಹಾಕಿದ್ರೆ ನಾವು ಗ್ಯಾರಂಟಿ ನಿಲ್ಲಿಸ್ತೀವಿ. ಸಂಸದ ಡಿ.ಕೆ. ಸುರೇಶ್ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಮಾಡುವ ಮಾತಾಡಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳು ಹೆಚ್ಚು ಟ್ಯಾಕ್ಸ್ ಕೊಡ್ತವೆ, ಅದಕ್ಕೆ ತಕ್ಕನಾಗಿ ಅನುದಾನ ದಕ್ಷಿಣದ ರಾಜ್ಯಗಳಿಗೆ ಸಿಗ್ತಾ ಇಲ್ಲ. ಕರ್ನಾಟಕದ ದುಡ್ಡಿನಲ್ಲಿ ಉತ್ತರ ಪ್ರದೇಶ ಉದ್ಧಾರ ಮಾಡ್ತಿದ್ದೀರಿ ಅನ್ನೋ ಥರ. ಹಿಂಗೆ ಆದರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗುತ್ತೆ. ಮಾಜಿ ಸಚಿವ ಶಿವರಾಮ್ ಅವರು ಕಾಂಗ್ರೆಸ್ನಲ್ಲಿ 40%ಗಿಂತ ಜಾಸ್ತಿ ಕಮಿಷನ್ ಇದೆ ಅಂತಂದ್ರೆ, ಈ ಸರ್ಕಾರದಲ್ಲಿ 40%ಗಿಂತ ಜಾಸ್ತಿ ಕಮಿಷನ್ ಇದೆ. ಇದು ಒಂದೇ ವಾರದಲ್ಲಿ ಆಗಿರುವ ವಿವಾದಗಳಿವೆಲ್ಲ. ಒಂದೇ ವಾರದಲ್ಲಿ 4 ಅಸ್ತ್ರಗಳನ್ನು ಕಾಂಗ್ರೆಸ್ನವರು ಬಿಜೆಪಿಯವ್ರ ಕೈ ಕೊಟ್ಟು. ಕೇಳಿಸ್ಕೊಳ್ಳಿ, ಮಾಗಡಿ ಬಾಲಕೃಷ್ಣರು ಮಾತಾಡಿದ್ದು, ಡಿ.ಕೆ. ಸುರೇಶ್ ಮಾತಾಡಿದ್ದು, ಶಿವರಾಮ್ ಮಾತಾಡಿದ್ದು ಕೇಳಿಸ್. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆಗಾರ್ಗ 5 ಗ್ಯಾರಂಟಿಗ. ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇವತ್ತೇನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರಿಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತೀವಿ. ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಮ್ಮ
ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಕೋಟಿ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ ಧ್ವನಿಯನ್ನ ಏರಿಸಬೇಕಾದಂತದ್ದು ಅನಿವಾರ್ಯ ಆಗ್ತದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ 40% ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ. ಸರಿ ಬುದ್ಧಿ ಹೇಳಿ ಅಂದೆ. ನೇರವಾಗಿ ಹೇಳಿದೆ, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇದ್ರು ಸೋತರು. ಪಕ್ಷ ಉಳಿಬೇಕಾದ್ರೆ ಇವನ್ನೆಲ್ಲ ನಾವು ಕಾಪಾಡ್ಕೊಳ್ಳಬೇಕು. ಇದನ್ನ ನೇರವಾಗಿ ಹೇಳಿದ್ರೆ ನಾನು ನಿಷ್ಠುರವಾದಿ. ಇಷ್ಟು ಆಕ್ರೋಶ ಆಗಕ್ಕೆ ನನ್ನ ಮೇಲೆ ಇದೇ ಕಾರಣ. ಒಪ್ಕೊಂಡಿಲ್ಲ, ನಡೀತಾ ಇದೆ, ಕಡಿವಾಣ ಹಾಕಿ ಎಂದೆ. ಬಾಲಕೃಷ್ಣರ ಮಾತಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಕೊಂಡು ಓಡಾಡಿದ್ರು. ಇಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಗ್ಯಾರಂಟಿಗಳನ್ನು ನಿಲ್ಲಿಸೋ ಮಾತೇ ಇಲ್ಲ, ಪ್ರಶ್ನೆನೇ ಇಲ್ಲ, 5 ವರ್ಷ ನಾವು ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ, ನಾವಷ್ಟೇ ಏನು, ಮುಂದೆ ಯಾವ ಬೇರೆ ಪಕ್ಷದ ಸರ್ಕಾರ ಬಂದರೂ ಈ ಗ್ಯಾರಂಟಿಗಳನ್ನು ನಿಲ್ಲಿಸೋದಕ್ಕಾಗಲ್ಲ, ಇತ್ಯಾದಿ. ಲೇಟೆಸ್ಟ್ ವಿವಾದ ನೆನ್ನೆ ಬಜೆಟ್ ನಂತರ ಡಿ.ಕೆ. ಸುರೇಶ್ ಅವರು ಆಡಿದ ಮಾತುಗಳನ್ನು ಕೇಳಿಸ್ಕೊಂಡು ಅಭಿಪ್ರಾಯ ವ್ಯಕ್ತ ಆಗ್ತಿರೋದು ದಕ್ಷಿಣದ ರಾಜ್ಯಗಳು ಅಭಿವೃದ್ಧಿ ಹೊಂದಿದವೆ, ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ನಾವು ಕೊಟ್ಟ ಟ್ಯಾಕ್ಸಿಗೆ ವಾಪಸ್ ನಮಗೆ ಎಷ್ಟು ಸಿಗೋದು ಅಂದರೆ ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ಆ ಪರ್ಸೆಂಟೇಜ್ ಕಡಿಮೆ ಇದೆ. ಆದರೆ ಅದನ್ನು ಸರಿಪಡಿಸಿ ಅಂತ ಹೇಳೋದು ಬೇರೆ, ನಮಗಿನ್ನಷ್ಟು ಹಣ ದಕ್ಷಿಣದ ರಾಜ್ಯಗಳಿಗೆ ಬರಬೇಕು ಅಂತ ಹೇಳೋದು ಬೇರೆ. ದೇಶ ಹೊಡಿತೀವಿ ಅಂದರೆ ಎಂಥ ಮಾತು. ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಕಾಂಗ್ರೆಸ್ನವರಿಗೆ ಇದನ್ನ ಅಂದರೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನೋದು ಕನ್ಫ್ಯೂಷನ್. ನರೇಂದ್ರ ಸ್ವಾಮಿ ಅವರಂತೂ ಧ್ವನಿ ಎತ್ತಿದ ರಾಜ್ಯದ ಏಕೈಕ ಗಂಡು ಮಗ ಅವರು ಅಂತಂದ್ರು. ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಧ್ವನಿ ಎತ್ತಿದ ಏಕೈಕ ಗಂಡು ಮಗ ಅವರು. ಅನ್ಯಾಯ ಆಗಿರೋದನ್ನು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಅದರಲ್ಲಿ ನನಗೇನೂ ತಪ್ಪು ಕಾಣೋದಿಲ್ಲ ಅಂತ. ಭಾವನಾತ್ಮಕವಾಗಿ ಆಕ್ರೋಶ ಬಂದಾಗ ಇಂಥ ಮಾತು ಸಹಜ. ಡಾಕ್ಟರ್ ಪರಮೇಶ್ವರ್ ಮಾತಾಡಿದ್ರು, ಹೋಮ್ ಮಿನಿಸ್ಟರ್. ದೇಶ ಬಂದ್ ಮಾಡೋದಕ್ಕೆ 1000 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 100 ವರ್ಷ ಹೋರಾಟ ನಡೆದಿದೆ. ಯಾರೇ ಆದರೂ ದೇಶ ಒಂದು ಮಾಡೋ ಮಾತಾಡಬೇಕು, ಒಡೆಯೋ ಮಾತು ಸರಿಯಲ್ಲ. ರಾಮಲಿಂಗಾರೆಡ್ಡಿ, ಡಿ.ಕೆ. ಸುರೇಶ್ ಆ ಮಾತು ಯಾಕೆ ಆಡಿದ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ರಾಜ್ಯದಿಂದ ಹೆಚ್ಚು GST ಸಂಗ್ರಹಿಸಿ ನಾವು ಕೊಡ್ತೀವಿ, ಕೇಂದ್ರ ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದೆ, ಇತ್ಯಾದಿ. ಸಂತೋಷ್ ಲಾಡ್ ಅವರು ಸಮರ್ಥನೆ ಮಾಡಿಕೊಂಡ್ರು. ಡಿ.ಕೆ. ಸುರೇಶ್ ಅವರು ಹೇಳಿದ್ರು, ಲಾಜಿಕ್ ಇದೆ ಅವರು ಹೇಳಿದ್ರಲ್ಲಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಮ್ಮ್ಯಾಚೂರ್ಡ್ ಸ್ಟೇಟ್ಮೆಂಟ್ ಅನ್ನು ಬಿರಿಯಾನಿ ತಿಂದು ಭಾರತ ಜೋಡೋ ಮಾಡಿದ್ರು, ಈಗ ದೇಶ ಒಡೆಯೋ ಮಾತಾಡ್ತಿದ್ದಾರೆ. ಈಶ್ವರಪ್ಪನವರು ಕೂಡ ರಸ್ತೆಯಲ್ಲಿ ಹೋಗೋ ದಾಸಪ್ಪನಂಗ ಮಾತಾಡಿದ್ದಾರೆ ಡಿ.ಕೆ. ಸುರೇಶ್ ಅಂತ. ಕೇಳಿಸ್ಕೊಳ್ಳಿ. ಇಲ್ಲ, ಯಾವ ಅರ್ಥದಲ್ಲಿ ಅವ್ರು ಹೇಳಿದಾರೋ ಗೊತ್ತಿಲ್ಲ ನನಗೆ. ಈ ದೇಶವನ್ನ ಒಗ್ಗೂಡಿಸೋದಕ್ಕೆ ಸಾವಿರಾರು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ, 100 ವರ್ಷ ಹೋರಾಟ ಮಾಡಿದ್ದಾರೆ. ನಾವು ಒಗ್ಗೂಡಿಸುವಂತ ಮಾತುಗಳನ್ನು ಆಡಬೇಕೆ ವಿನಃ ಒಡೆದು ಆಳುವ ಮಾತುಗಳನ್ನ ನಾವ್ಯಾರೂ ಆಡಬಾರ್ದು. ಅವ್ರು ಯಾಕೆ ಆ ಮಾತು ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಇಷ್ಟೆಲ್ಲ ಅನ್ಯಾಯ ಆಗ್ತದೆ. ನಮ್ದು ರಾಜ್ಯದಿಂದ 4.5 ಲಕ್ಷ ಹಣ ಹೋಗುತ್ತೆ ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ. ನಮ್ಗೆ ಕೊಡೋದೆಷ್ಟು? ಬರೀ 50,000 ಕೊಡ್ತಾ ಇದ್ದಾರೆ, 50,000 ಕೋಟಿ ಕೊಡ್ತಾ ಇದ್ದಾರೆ. ಈ ದೇಶವನ್ನು ಒಗ್ಗಟ್ಟು ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯ ತಂದುಕೊಟ್ಟು ಈ ದೇಶವನ್ನು ಒಗ್ಗಟ್ಟು ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಇಲ್ಲ ಅಖಂಡ ಭಾರತವಾಗೇ ಇರಬೇಕು. ಇನ್ನೂ ಯಾವುದನ್ನ ಸೇರಿಸ್ಕೊಳ್ಳೋದಿದ್ರೆ ಸೇರಿಸ್ಕೊಳ್ಳಿ. ಡಿ.ಕೆ. ಶಿವರಾಜ್ ಸಾಹೇಬ್ರು ಹೇಳಿರ್ತಕ್ಕಂಥ ಕೇಳಿದೀನಿ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಬಟ್ ಅವ್ರು ಹೇಳಿದ್ರೆ ಲಾಜಿಕ್ ಇದೆಯಲ್ಲೋ. ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನ ಏನು ನಮ್ದು ಶೇರ್ ಏನಿದೆ ಅದು ಮಾಡಬಾರ್ದಂತಲ್ಲ. ನಮ್ಮ ಶೇರ್ ನಮಗೇನು ಬರ್ತಾ ಇತ್ತು ಮೊದಲು 2014 ಬರ್ತಕ್ಕಂಥ ಶೇರ್ನ ಈಗ ಕಂಪೇರ್ ಮಾಡಿ ನೋಡಿದ್ರೆ ಸೌತ್ ಇಂಡಿಯಾ ಕಮ್ಮಿ ಇದೆ. ತಪ್ಪೇನಿದೆ ಅದರಲ್ಲಿ? ಯು ಕೆನಾಟ್ ಡೆವಲಪ್ ಅ ಕಾಸ್ಟ್ ಅಟ್ ಅ ಸ್ಟೇಟ್ ಆಫ್ ಅ ಕಾಸ್ಟ್ ಅನ್ನೋದು ಫೆಡರಲ್ ಸ್ಟ್ರಕ್ಚರ್ ಇದೆ. ಸೊ ನಮ್ಮ ದುಡ್ಡು ನಮಗೆ ಬರಲೇಬೇಕು. ಎಕ್ಸಸ್ ದುಡ್ಡು ಅವ್ರಿಗೆ ಕೊಡಿ, ಯಾರು ಬೇಡ ಅಂತ ಹೇಳಿದ್ದಾರೆ.
ಸೆಂಟ್ರಲ್ ಏಡ್ನ ಜಾಸ್ತಿ ಕೊಡಬಾರ್ದಂತಲ್ಲ, ಆದ್ರೆ ನಮ್ಮ ಹಣ ನಮಗೆ ಬರ್ತಕ್ಕಂಥ ಹಣನ ತಗೊಂಡು ಹೋಗಿ ಡೆವಲಪ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರ ವಾದ ಇದೆ. ಅದಕ್ಕೆ ನಾನು ಸಮರ್ಥನೆ ಇದೆ. ಅದು ಸಪರೇಟ್ ಯಾಕೆ ಆಗ್ಬೇಕಂತ ಹೇಳಿದ್ರೆ ಅದು ಅವ್ರನ್ನ ಕೇಳಿ. ಐ ಆಮ್ ನಾಟ್ ಗೋಯಿಂಗ್ ಟು ಎಂಡೋಸ್ ದಟ್ ಆಸ್ ಆಫ್ ನೌ. ಇಟ್ಸ್ ಹೀಸ್ ಒಪಿನಿಯನ್. ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ ಹೋಯ್ತದ್ರಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ? ಎಷ್ಟೋ ಸಾರಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ. ನಮಗೆ ರೆವಿನ್ಯೂ ತಕ್ಕಂಥ ಪಾಲ್ ಕೊಡೋದಿಲ್ಲ. ರೆವಿನ್ಯೂ ಇಲ್ಲದೆ ಇರತಕ್ಕಂಥ ರಾಜ್ಯಗಳಿಗೆ ಎಷ್ಟು ವರ್ಷದಿಂದ ಕೊಡೋದು? ಗುಜರಾತ್ಗೆ ಎಷ್ಟು ಕೊಡೋದು? ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡೋದು? ನೋಯಲ್ವಾ ಸಂಸದನ್ಗೆ? ಕನ್ನಡದ ಗಂಡು ಮಗ ಅವನು ಚೆನ್ನಾಗಿ ಮಾತಾಡಿದ್ದಾನೆ. ಯಾರು ನಮ್ಮ ರಾಜ್ಯದ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ದಾರೆ. ದೇಶದ ವಿಭಜನೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ದೇಶ ವಿಭಜನೆ ಆಗಬೇಕು ಅಂತ ಏನು ಹೇಳಿದ್ದಾರೆ. ಅತ್ಯಂತ ಇಮ್ಮೆಚೂರ್ ಸ್ಟೇಟ್ಮೆಂಟ್ ಅದು ನನ್ನ ಅಭಿಪ್ರಾಯದಲ್ಲಿ. ಪ್ರತಿನಿತ್ಯ ಬಿರಿಯಾನಿ ಊಟ ಮಾಡಿಸಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಈಗ ಅವರೇ ದೇಶ ವಿಭಜನೆ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ. ಅದರಿಂದ ಏನು ಸಾಧನೆ ಮಾಡ್ತಾರೆ? ಇಲ್ಲೆಲ್ಲೋ ಕಲ್ಲು ಹೊಡ್ಕೊಂಡಿದ್ದಾರನ್ನ ತಗೊಂಡೋಗಿದ್ದು ನಮ್ಮ ಜನ ಆ ಲೋಕಸಭೆ ಕಳಿಸಿದ್ರೆ ಇನ್ನೇನಾಯ್ತು ಇಂಥವ್ರನ್ನ ಕಳಿಸಿದ್ರೆ. ಆ ಬಡವ ಜಮೀನೆಲ್ಲ ಲೂಟ್ರಿ ಹೊಡೆದು ಸಾಕ್ಷಿ ಗುಡ್ಡೆ ಮಾಡಿಟ್ಕೊಂಡವರಲ್ಲ ಅಂಥವ್ರು ತಗೊಂಡೋಗ್ಬಿಟ್ಟು ಅಲ್ಲಿ ದೇಶ ಕಟ್ಟುವಂತ ಕಳಿಸಿದ್ರೆ ದೇಶ ಕಟ್ತಾರೆ. ಅವ್ರು ಕಟ್ಕೋಬೇಕಾಯ್ತು, ಅವ್ರ ಸಾಮ್ರಾಜ್ಯ ಕಟ್ಕೋಬೇಕು. ಇವರಿಂದ ನೀವು ಅದರಲ್ಲಿ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಾ? ರಸ್ತೆಯಲ್ಲಿ ಹೋಗೋ ಯಾರೋ ದಾಸ ಮಾತಾಡಿದ್ರೆ ನೀನು ಮಾತಾಡಿದ್ರೆ ಇಡೀ ದೇಶದಲ್ಲಿ ನಾನು ಒಬ್ಬ ರಾಜಕಾರಣಿ ಬದುಕಿದ್ದೀನಿ ಅಂತ, ಜೀವಂತವಾಗಿದ್ದೀನಿ ಅಂತ ತೋರ್ಸೋದಕ್ಕೆ ಈ ಹೇಳಿಕೆನ ಡಿ.ಕೆ. ಸುರೇಶ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ರಾಷ್ಟ್ರದ್ರೋಹಿಗಳು ಕರೆದಿರೋದು. ದೇಶವನ್ನು ಹೊಡೆದಿದ್ದು ಕಾಂಗ್ರೆಸ್ ಹೌದು ಅವರು ನಾಳೆ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರುಗಳು ಏನು ಹೇಳಿದ್ರು ಅನ್ನೋದರಷ್ಟೇ ಮುಖ್ಯ AICC ಅಧ್ಯಕ್ಷರು ಏನು ಹೇಳ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳ್ತಾರೆ. ಬಜೆಟ್ ಅಧಿವೇಶನ ಶುರುವಾಗಿದೆ. ನನ್ನ ಬಜೆಟ್ ಇವತ್ತು ಅಧಿವೇಶನ ಶುರುವಾಗಿದೆ. ಲೋಕಸಭೆ ರಾಜ್ಯಸಭೆ ಎರಡೂ ಕಡೆ ಡಿ.ಕೆ. ಸುರೇಶ್ ಅವರು ಕೊಟ್ಟ ಹೇಳಿಕೆಯ ಚರ್ಚೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ನಮ್ಮ ಪಕ್ಷದವರು ಅಂತಲ್ಲ, ಯಾರೇ ಇಂಥ ಮಾತಾಡಿದ್ರು ತಪ್ಪೇ. ಕೇಳಿಸ್ಕೊಳ್ಳಿ. तो मैं दो ही शब्द बोला कि एक तो सदस्य नहीं है, दूसरा मैं सुना कि आज के टीवी में कि उन्होंने कहा मैं ये नहीं किया हूं. अगर किया है तो प्रिविलेज को वहां पर भेजने दो, वो करने दो. तीसरी बात बोलता हूं, अगर कोई भी देश को तोड़ने की बात किया हम कभी सहन नहीं करेंगे, चाहे वो किसी पार्टी का हो, चाहे मेरे पार्टी का हो, चाहे उनके पार्टी का हो, चाहे और किसी के. इस देश को एकता रखने के लिए कोई कहे या नहीं कहे, मैं खुद मल्लिकार्जुन खड़गे होके कहूंगा, कन्याकुमारी से लेकर कश्मीर तक हम एक हैं, एक रहेंगे, एक देश रहेंगे. इसीलिए इंदिरा गांधी अपनी जान दी और राहुल गांधी जी अपना राजीव गांधी जी आई एम सॉरी, कैन विड्रॉ इट. So, राजीव गांधी जी जान दिए. अरे ऐसी पार्टी कभी ऐसा देश तोड़ने की बात करती है और देश को अलग बनाने की बात करती है, हम कभी इसको सहन नहीं करेंगे. लेकिन जो चीज उन्होंने नहीं बोले, नहीं कहे, उसको यहाँ पर दोहरा. ಇದೇ ವಿಷಯದ ಬಗ್ಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಜೊತೆಗೆ ಮಾತಾಡ್ತೀನಿ. ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಕೂಡ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಆನಂದನ್ನೇ ಕೇಳ್ತೀನಿ. ಆನಂದ, ಹೆಂಗೆ ನೋಡ್ತಾ ಇದೆ ಕಾಂಗ್ರೆಸ್? ಇದು ಮೇಲಿಂದ ಮೇಲೆ ಒಂದೇ ವಾರದಲ್ಲಿ 4 ಅಸ್ತ್ರಗಳನ್ನು BJP ಅವರ ಕೈ ಕೊಟ್ಟಂಗಾಯಿತು. ಬ್ಯಾಕ್ ಫುಟಿಗೆ ಬರ್ತಾರಲ್ವಾ? ಕಾಂಗ್ರೆಸ್ ಒಳಗೆ ಏನು ಚರ್ಚೆ ಇದೆ ಅಂತ? ಅಜಿತ್, ಖಂಡಿತವಾಗಲೂ ಕೂಡ ಕಳೆದ ಒಂದು ವಾರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ಕಾಂಗ್ರೆಸ್ಸಿಗೆ ಆಶಾದಾಯಕ ಆಗಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಕೆಲವು ಭಾವನಾತ್ಮಕ ವಿಚಾರಗಳು ಮತ್ತು ಕೆಲವೊಂದು ಸೈದ್ಧಾಂತಿಕ ವಿಚಾರಗಳು, ಈ ಎಲ್ಲ ವಿಚಾರಗಳಲ್ಲೂ ಬಂದಿರತಕ್ಕಂಥ ಹೇಳಿಕೆಗಳೇನಿದೆ ನಿಜವಾಗಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಅಂದರೂ ಕೂಡ ತಪ್ಪಾಗಲಾರದು. ಅದರಲ್ಲೂ ಬಹಳ ಮುಖ್ಯವಾಗಿ ಕರ್ನಾಟಕದ ಓರ್ವ ಸಂಸದರಾಗಿರ್ತಕ್ಕಂಥ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜವಾಗಲೂ ಕೂಡ ಅದನ್ನು ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕೆಂತಂದರೆ ರಾಷ್ಟ್ರ ವಿರೋಧಿ ಹೇಳಿಕೆ ಅಂತಕ್ಕಂಥ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಸಹಿತ
ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕ ಹಿರಿಯ ನಾಯಕರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಇದು ಸರಿಯಾದ ಹೇಳಿಕೆ ಅಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟ ಸದ್ದಾಗ್ತಾ ಇರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ಒಂದು ರೀತಿ ಗೊಂದಲದಲ್ಲಿದ್ದಾರೆ. ಸಹಜವಾಗಿ ಡಿ ಕೆ ಶಿವಕುಮಾರನ್ನ, ಡಿ ಕೆ ಸುರೇಶನ ಫ್ಲೀಸ್ ಮಾಡುವಂಥ ಕಾರಣಕ್ಕಾಗಿ ಕೆಲವರು ಉತ್ತಮವಾದ ಹೇಳಿಕೆ ಅಂತ ಹೇಳಿದ್ರು ಕೂಡ ವಾಸ್ತವದಲ್ಲಿ ಈ ಹೇಳಿಕೆಯನ್ನು ಒಪ್ಕೊಳ್ಳಿ ಸಾಧ್ಯ ಇಲ್ಲ ಅಂತಕ್ಕಂಥ ಬಹುತೇಕ ಎಲ್ಲ ಕಾಂಗ್ರೆಸ್ಸಿಗರ ಅಭಿಪ್ರಾಯ ಆಗಿದೆ. ಒಟ್ಟಲ್ಲಿ ಕಾಂಗ್ರೆಸ್ಸಿಗೆ ರಾಷ್ಟ್ರ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಸುರೇಶ್ ಅವರ ಏನು ಹೇಳಿಕೆ ನಿಜವಾಗ್ಲೂ ಕೂಡ ಒಂದು ರೀತಿ ಅರಗಿಸ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಮಾಡಿದ್ರು ಕೂಡ ತಪ್ಪಾಗಲಾರ್ದು. ಇನ್ನೊಂದು ಕಡೆ ಭಾವನಾತ್ಮಕ ವಿಚಾರಗಳನ್ನು ಕೂಡ ಹ್ಯಾಂಡಲ್ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಕೆರಗೋಡಲಾಗಿರ್ತಕ್ಕಂಥ ಧ್ವಜ ಗಲಾಟೆ ಇರ್ಬೋದು, ಅದನ್ನು ಆರಂಭಿಕವಾಗಿ ಅದನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಸಹಜವಾಗಿ ವಿವಾದಗಳು ದೊಡ್ಡದಾಗ್ತಿದ್ದ ಹಾಗೇನೆ ಅದನ್ನು ಹ್ಯಾಂಡಲ್ ಮಾಡುವಂಥ ಪ್ರಯತ್ನದಲ್ಲಿ ಕೆಲವೊಂದಷ್ಟು ತಪ್ಪುಗಳನ್ನು ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕೇವಲ ಒಂದು ಧ್ವಜದ ಗಲಾಟೆ ಈಗ ಕೇವಲ ಜಿಲ್ಲೆಗಷ್ಟೇ ಸೀಮಿತವಾಗಿಲ್ಲ, ಇಡೀ ರಾಜ್ಯಕ್ಕೆ ಬೇರೆ ರೀತಿಯಾಗಿರ್ತಕ್ಕ ಸಂದೇಶ ಕೊಡುವ ಮಟ್ಟಿಗೆ ಆ ಗಲಾಟೆ ಭಾಳ ದೊಡ್ಡ ಮಟ್ಟದ ಒಂದು ಸದ್ದನ್ನು ಮಾಡ್ತಂದ್ರೂ ಕೂಡ ತಪ್ಪಾಗಲಾರ್ದು. ಈ ಒಂದು ವಿಚಾರವನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ಭಾಳ ಸ್ಪಷ್ಟವಾಗಿ ಎಡವಿರ್ತಕ್ಕಂಥ ಭಾಳ ಗಮನಕ್ಕೆ ಬರ್ತಾ ಇದೆ. ಇನ್ನೊಂದು ಕಡೆ ಬಿ ಶಿವರಾಮ್ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶಿವರಾಮ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೂಡ ಕಾಂಗ್ರೆಸ್ಗೆ ಒಂದು ರೀತಿ ಮುಜುಗರಕ್ಕೆ ಕಾರಣ ಆಗಿದೆ. ಯಾಕಂದರೆ BJP ಸರ್ಕಾರ 40% ಭ್ರಷ್ಟಾಚಾರ ತೊಡಗಿದೆ ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಕೊಂಡು ಅದನ್ನು ಒಂದು ರೀತಿ ಡ್ರೈವ್ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ಮತಗಳನ್ನು ಪಡ್ಕೊಳ್ಳಿಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಕೂಡ ಕಾಂಗ್ರೆಸ್ ಮಾಡಿತ್ತು. ಸೊ ಅದು ಎಲ್ಲರ ಕಡೆ BJPಗೆ ದೊಡ್ಡ ಮಟ್ಟ ಸಮಸ್ಯೆ ಕೂಡ ಆಗಿತ್ತು. ಈಗ +10% ಅಂದರೆ 50% ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾಜಿ ಸಚಿವರು ಕೊಡ್ತಾ ಇರುವಂಥ ಹೇಳಿಕೆಯನ್ನು ಅರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿನ್ನೆ ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳಿದರು, ನಾನು ವಾರ್ನಿಂಗ್ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಹೇಳಿಕೆ ಕೊಡಬಾರ್ದು, 4 ಗೋಡೆಗಳ ಮಧ್ಯೆ ಹೇಳಬೇಕು, ಪಕ್ಷದ ವೇದಿಕೆಯಲ್ಲಿ ಹೇಳಬೇಕು, ಬದಲಾಗಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆ ಕೊಟ್ಟರೆ ಹುಷಾರ್ ಅಂತಕ್ಕಂಥ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲಿಗೆ ಭಾಳ ಸ್ಪಷ್ಟ ಆಗ್ತಕ್ಕಂಥದ್ದು ಇದನ್ನು ಅರಗಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ನಾಯಕರಿಗೆ ಆಗ್ತಾ ಇಲ್ಲ. KPC ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಶಿವರಾಮ್ ಅವರಿಗೆ ವಾರ್ನಿಂಗ್ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಬಹುತೇಕ ಎಲ್ಲ ವಿದ್ಯಮಾನಗಳು ಕಳೆದ ಒಂದು ವಾರದಲ್ಲಿ ಆಗಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳು ಕೂಡ ಈ ಕಾಂಗ್ರೆಸ್ಸು ಎಲ್ಲೋ ಒಂದು ಕಡೆ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಭಾಳ ಕಷ್ಟಪಡ್ತಾ ಇದೆ. ಯಾಕೆಂತಂದರೆ ಕೆರಗೋಡಿನ ಪ್ರಕರಣ ಇರ್ಬೋದು, ಡಿ ಕೆ ಸುರೇಶ್ ಹೇಳಿಕೆ ಇರ್ಬೋದು, ಬಾಲಕೃಷ್ಣ ಅವ್ರ ಹೇಳಿಕೆ ಇರ್ಬೋದು, ಶಿವರಾಮ್ ಅವ್ರ ಹೇಳಿಕೆ ಇರ್ಬೋದು, ಎಲ್ಲವೂ ಕೂಡ ಕಾಂಗ್ರೆಸ್ಸು ಏನೋ ಒಂದು ರಾಜಕೀಯ ಕಾರಣಕ್ಕಾಗಿ ಅದನ್ನು ಡಿಫೆಂಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಬೋದು ಹೊರತು ವಾಸ್ತವವಾಗಿ ಅದು ನೆಗೆಟಿವ್ ಆಗಿದೆ ಅಂತಕ್ಕಂಥದ್ದು ಎಲ್ಲ ನಾಯಕರಿಗೆ ಮನವರಿಕೆ ಆಗಿದೆ. ಆದರೆ ಯಾವುದೋ ನಾಯಕರುಗಳನ್ನು ಸಮರ್ಥನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಏನೋ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಗಟ್ಟಿ ಧ್ವನಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ ಸೇರಿದಾಗೆ ಬಹುತೇಕ ಎಲ್ಲ ನಾಯಕರು ಸುರೇಶ್ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ರಾಷ್ಟ್ರ ವಿರೋಧಿ ಹೇಳಿಕೆ ಅಂತಕ್ಕಂಥ ಒಪ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಬಿ ಶಿವರಾಮ್ ಅವರ ಹೇಳಿಕೆಯಿಂದ ಮುಜುಗರಕ್ಕೊಳಗಾಗಿರ್ತಕ್ಕಂಥ ಕಾಂಗ್ರೆಸ್ಸು ಸಾಧ್ಯವಾದಷ್ಟು ಅಂತರ ಕಾಪಾಡ್ಕೊಳ್ತಕ್ಕಂಥ ಮೌನ ವಹಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಈಗ ಮಾಡ್ತಾ ಇದೆ. ಬಾಲಕೃಷ್ಣ ಅವರ ಹೇಳಿಕೆಯಿಂದ ಆಗಿರ್ತಕ್ಕಂಥ ಪರಿಣಾಮಗಳ ಬಗ್ಗೆ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಅರಿವಿದೆ. ನಿಶ್ಚಯವಾಗಿಯೂ ಕೂಡ ಬಾಲಕೃಷ್ಣ ಅವರ ಹೇಳಿಕೆಯಿಂದ ಆಗಿರ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಹೇಗೆ ಅಂತಕ್ಕಂಥ ಚಿಂತನೆ ಮಂಥನವೂ ಕೂಡ ನಿನ್ನೆ CM ಅವರ ನೇತೃತ್ವದಲ್ಲಿ ನಡೆದಂಥ ಏನು ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಬಹಳ ಪ್ರಮುಖವಾಗಿ ಚರ್ಚೆ ಆಗಿದೆ. ಈಗ ಬಹಳ ಗಂಭೀರವಾಗಿ ನಿನ್ನೆ ಮುಖ್ಯಮಂತ್ರಿಗಳು ನಡೆಸಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ನಲ್ಲಿ ಕಳೆದ ಒಂದು ವಾರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗಿದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳು ಯಾವ ರೀತಿಯಾದಂಥ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಕೆಲವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪಕ್ಷಕ್ಕೆ ಆಗಬಹುದಾದಂಥ ಹಿನ್ನಡೆಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದಿರತಕ್ಕಂಥ ಮಾಹಿತಿಗಳು ಗೊತ್ತಾಗಿದೆ. ಒಟ್ಟಲ್ಲಿ ಭಾಳ ಸ್ಪಷ್ಟ ಅಜಿತ್, ಕಾಂಗ್ರೆಸ್ಗೆ ಕಳೆದ ಒಂದು ವಾರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ಮಾರಕವಾಗಿರ್ತಕ್ಕಂಥ ಡೆವಲಪ್ಮೆಂಟ್, ಅದನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಆಗದೇ ಇರತಕ್ಕ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದೆ. ಮಾತಾಡ್ತಾ ಹೇಳಿದ್ರಪ್ಪ, ಇಟ್ ಇಸ್ ಅ ಸ್ಟ್ರಾಟರ್ಜಿ ರೀ, ಬೇಕು ಅಂತ ಮಾಡಿರೋದು. ಎಲ್ಲ ರಾಮ ಮಂದಿರ ಅಂತ ಚರ್ಚೆಯಲ್ಲಿದ್ರು. ಈಗ ನೋಡಿ ರಾಮ ಮಂದಿರದ ಬಗ್ಗೆ ಮಾತಾಡೋದಿಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ನನಗೇನು ಅಷ್ಟು ಲಾಜಿಕಲ್ ಅನ್ನಿಸ್ಲಿಲ್ಲ ಅದು. ಎಸ್, ಖಂಡಿತವಾಗ್ಲೂ ಕೂಡ ನಾನು ಈಗಾಗಲೇ ಹೇಳಿದಾಗೆ ಕಾಂಗ್ರೆಸ್ನ ನಾಯಕರುಗಳು ಈ ಒಂದು ಹೇಳಿಕೆಗಳು ಬಂದ ನಂತರ ಆಗಿರ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನದಲ್ಲಿ ಸಹಜವಾಗಿ ಮಾಧ್ಯಮಗಳ ಮುಂದೆ ಅವರು ಪ್ಲೇ ಮಾಡ್ತಿರ್ತಕ್ಕಂಥ ಕಾರ್ಡ್ ಅಷ್ಟೇ ಹೊರತು ಇದರಿಂದ ಯಾವುದೇ ರೀತಿಯ ಕಾಂಗ್ರೆಸ್ಗೆ ಅನುಕೂಲಕರ ವಾತಾವರಣ ಇಲ್ಲವೇ ಇಲ್ಲ. ಸಹಜವಾಗಿ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ನಡ್ಕೊಂಡಿರ್ತಕ್ಕಂಥ ರೀತಿಗಳು, ಅದು ಜನರ ಮನಸ್ಸಲ್ಲಿ ಆಗಿರ್ತಕ್ಕಂಥ ಕೆಲವೊಂದಷ್ಟು ರಿಯಾಕ್ಷನ್ಸ್ಗಳು ಇವೆಲ್ಲವೂ ಕೂಡ ಜನರಿಗೆ ಗೊತ್ತಿರ್ತಕ್ಕಂಥದ್ದು. ಯಾವುದೋ ಒಂದು ಹೇಳಿಕೆಗಳನ್ನು ಕೊಟ್ಟ ತಕ್ಷಣವೇ ಆಗಿರ್ತಕ್ಕಂಥ ಎಲ್ಲ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡಲು ಸಾಧ್ಯ ಆಗುತ್ತೆ, ಡೈವರ್ಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಬೋದು ಅಂತಕ್ಕಂಥ ಈ ರೀತಿಯಾಗಿರುವಂಥ ಅಭಿಪ್ರಾಯ ನಿಜವಾಗಲೂ ಕೂಡ ಒಂದು ಸೂಕ್ತವಾಗಿರ್ತಕ್ಕಂಥ ದಿಕ್ಕಂತ ಹೋಗೋ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ಗೆ ಇತ್ತೀಚಿನ ಎಲ್ಲ ಡೆವಲಪ್ಮೆಂಟ್ಗಳು ನೆಗೆಟಿವ್ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಆಗಿತ್ತು. ಎಸ್, ಪ್ರಶಾಂತ್ ಯಾರು ನನ್ನ ಜೊತೆಗೆ. ಪ್ರಶಾಂತ್, BJP ಅವರು ಎತ್ತಿದ ಕೈ ರೀ ಇಂಥ ಹೇಳಿಕೆಗಳನ್ನು ಯಾವ ರೀತಿ ಬಳಸ್ಕೋಬೇಕು ಅಂತ. ಮಣಿಶಂಕರ್ ಅಯ್ಯರ್ ನೀಚ್ ಕಿಸಮ್ ಕಾ ಆದ್ಮಿ ಅಂದಿದ್ದಕ್ಕೆ ನನ್ನ ಜಾತಿ ಬೈದರು ಅಂತ ಮೋದಿ ಹೇಳ್ಕೊಂಡು ಬಂದರು. ಲಾಸ್ಟ್ ಟೈಮು ಏನೋ ರಾವಣನ ಕಂಸನ ನಮ್ಮ
ಮಲ್ಲಿಕಾರ್ಜುನ ಖರ್ಗೆ ಅವರು ಗುಜರಾತ್ ಎಲೆಕ್ಷನ್ ಟೈಮ್ನಲ್ಲಿ ಹೇಳಿದ್ದನ್ನು ಮತ್ತೆ 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 ಬಳಸ್ಕೊಂಡ್ರು. ಹೀಗಿದ್ದ 2.5 ತಿಂಗಳು ಎಲೆಕ್ಷನ್ ಇದ್ದಾಗ ನಾನು ಡೆಫಿನೆಟ್ಲಿ ಹೇಳ್ತೀನಿ, ಮೋದಿ ಕರ್ನಾಟಕದ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಪ್ರಸ್ತಾಪ ಮಾಡ್ತಾರೆ, ನೋಡ್ತಿರ್ಬೇಕಿದ್ರೆ. ಇದು ತಟ್ಟೆಲಾಗಿ ಕೊಟ್ಟಂಗಲ್ವಾ ಅಸ್ತ್ರಗಳನ್ನು? ಅದೇ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಮತ್ತು ನೀವು ಕಾಂಗ್ರೆಸ್ನ ಇತರ ನಾಯಕರ ಹೇಳಿಕೆಗಳನ್ನು ನೋಡಿ ಬಜೆಟ್ ನಂತರ, ಮತ್ತು ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ರ ಹೇಳಿಕೆಗಳನ್ನು ನೋಡಿ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ, ಈ ನರೇಟಿವನ್ನು ಫಿಕ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಓಕೆ, ಪ್ರಾಯಶಃ ನನಗನ್ಸುತ್ತೆ ರಾಮ ಮಂದಿರ ಆಂದೋಲನದ ನಂತರ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಏನು ಮಾಡಿದರು, ತಮಿಳ್ನಾಡಿಗೆ ಬಂದರು, ಕೇರಳಕ್ಕೆ ಬಂದರು, ಕರ್ನಾಟಕಕ್ಕೂ ಒಂದು ಸಲ ಬಂದು ಹೋದರು. ಹೀಗಾಗಿ ಒಂದು ನರೇಟಿವನ್ನು ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನವನ್ನೇ ನರೇಂದ್ರ ಮೋದಿ ಮಾಡಿದರು. ಅದನ್ನು ಕೌಂಟರ್ ಮಾಡ್ತಕ್ಕಂಥ ಡಿ ಕೆ ಸುರೇಶ್ ಅವರ ಹೇಳಿಕೆ ಅರ್ಧದಷ್ಟು ಹೋಗಿ ಸುಮ್ಮನಿದ್ರೆ ಸಾಕಾಗಿತ್ತು. ಕರೆಕ್ಟ್. ಅಂದರೆ ದಕ್ಷಿಣ ನೋಡಿ, ಗಣಪನ್ ಮಾಡೋದು ಆರ್ಥಿಕ ದೃಷ್ಟಿಯಿಂದ ನಾವಿಷ್ಟು GST ಕೊಡ್ತಾ ಇದ್ದೀವಿ, ನಮಗೆ ಎಷ್ಟು ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೀವು ಹೇಳಲಿಕ್ಕೆ ಅವಕಾಶ ಇದೆ, ಒಬ್ಬ ಸಂಸದರಾಗಿ ಹೇಳಬೇಕು, ಪ್ರಶ್ನೆ ಇಲ್ಲ. ಆದರೆ ನಾವು ಹಿಂಗೆ ಮಾಡಿದರೆ ಪ್ರತ್ಯೇಕ ರಾಷ್ಟ್ರ ಮಾಡಿಬಿಡ್ತೀವಿ ಅಂತಕ್ಕಂಥ ಹೇಳಿಕೆ ಇತ್ತಲ್ಲ, ಇವತ್ತು ಅವ್ರದ್ದೇ ಪಕ್ಷದ AICC ಅಧ್ಯಕ್ಷರು ಅದನ್ನು ಸಮರ್ಥನೆ ಮಾಡಲಾರದ ಸ್ಥಿತಿಯಲ್ಲಿದೆ. ಮತ್ತು ಈ ಅಂದರೆ ಒಂದು ಸಲ ನೀವು ಅದನ್ನು ಪಂಡೋರಾ ಬಾಕ್ಸನ್ನು ಓಪನ್ ಮಾಡಿದರೆ 108 ಪ್ರಶ್ನೆಗಳು ಬರ್ತವೆ. ಹಾಗಿದ್ರೆ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ದಕ್ಷಿಣ ಕರ್ನಾಟಕದವರು, ಉತ್ತರ ಕರ್ನಾಟಕದವ್ರಿಗೆ ಅವಕಾಶ ಇಲ್ವಾ? ಬೆಂಗಳೂರಿಗೆ ಜಾಸ್ತಿ ಅನುದಾನ ಕೊಡ್ತೀರಿ, ಬೆಂಗಳೂರು ಸುತ್ತಮುತ್ತ ಜಾಸ್ತಿ ಅನುದಾನ ಕೊಡ್ತೀರಿ, ನೀವು ಉತ್ತರ ಕರ್ನಾಟಕಕ್ಕೆ ಕೊಡಲ್ವಾ? ಹುಬ್ಳಿಗೆ ಅನುದಾನ ಜಾಸ್ತಿ ಕೊಡ್ತೀರಿ, ರಾಯಚೂರಿಗೆ ಕೊಡಲ್ವಾ? ರಾಯಚೂರಿಗೆ ಒಂದು ಅನುದಾನ ಕೊಡ್ತೀರಿ, ನಿಮ್ಮ ಯಲಬುರ್ಗಕ್ಕೆ ಕೊಡಲ್ವಾ? ಈ ಪ್ರಶ್ನೆಗಳು ಬರೋದು ಸಹಜ. ಅಂದರೆ ನೀವು ಪ್ರತ್ಯೇಕತೆ ಎಲ್ಲೆಲ್ಲಿ ಪ್ರತ್ಯೇಕತೆ ಮಾಡ್ತೀರಿ ಅಂತಕ್ಕಂಥದ್ದು ಪ್ರಶ್ನೆ. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಸುರೇಶ್ ಒಂದು ಹಂತದವರೆಗೆ ನರೇಟಿವನ್ನು ಫಿಕ್ಸ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಆದರೆ ಅತಿ ಉತ್ಸಾಹದಲ್ಲಿ ನಾವೀಗಾದರೆ ಪ್ರತ್ಯೇಕ ರಾಷ್ಟ್ರವನ್ನು ಮಾಡಿಬಿಡೋಕ್ಕಾಗತ್ತೆ ಅಂತಕ್ಕಂಥದ್ದು. ಪ್ರಾಯಶಃ MK ಸ್ಟಾಲಿನ್ ಒಂದು 4 ತಿಂಗಳ ಹಿಂದೆ ರಾಜ್ಯಪಾಲರು ಮತ್ತು MK ಸ್ಟಾಲಿನ್ ನಡುವೆ ತಿಕ್ಕಾಟ ನಡೆದಾಗ MK ಸ್ಟಾಲಿನ್ ಹೇಳಿದ ಮಾತಿದು, ನಾವು ಪ್ರತ್ಯೇಕ ರಾಷ್ಟ್ರ ಮಾಡಿಬಿಡ್ತೀವಿ ಅಂತಕ್ಕಂಥದ್ದು. ಡಿ ಕೆ ಸುರೇಶ್ ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಸರಿಯಪ್ಪ, ಹೈಪೋಥೆಟಿಕಲಿ ದಕ್ಷಿಣ ಭಾರತ ಒಂದು ಪ್ರತ್ಯೇಕ ರಾಷ್ಟ್ರ ಅಂತ ನೀವು ಹೇಳ್ತಾ ಇದ್ದೀರಿ, ಯಾರ ಯಜಮಾನಿಕೆಯನ್ನು ಒಪ್ಕೊಳ್ತೀರಿ? ತಮಿಳುನಾಡಿನ ಯಜಮಾನಿಕೆಯನ್ನು ಒಪ್ಕೊಳ್ತೀರಾ? ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ 100-120 ವರ್ಷಗಳಿಂದ ನಾವು ಹೇಳ್ತಾ ಇದ್ದೀವಿ ತಮಿಳುನಾಡು ನಮಗೆ ಅನ್ಯಾಯ ಮಾಡ್ತಾ ಇದೆ, ಬ್ರಿಟಿಷರ ಕಾಲದಿಂದಲೂ ಈಗಲೂ ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು. ಅಂದರೆ ಇದು ಪ್ರತ್ಯೇಕತೆಯ ಮಾತೇನಿದೆ ಅಲ್ಲ, ಇದು ಅಲ್ಲಿ ಒಂದು ಕಡೆ ನಿಲ್ಲಲ್ಲ. ದಿಸ್ ಇಸ್ ಅ ಸ್ಲಿಪ್ರಿ ಗ್ರೌಂಡ್. ನನಗನ್ಸುತ್ತೆ ಡಿ ಕೆ ಸುರೇಶ್ ಎಲ್ಲಿ ಅನ್ಯಾಯ ಆಗ್ತಾಯಿದೆ, ಕರ್ನಾಟಕಕ್ಕೆ ಏನು ಬಂದಿಲ್ಲ, ನೀವು ತಥ್ಯ ಸಮೇತವಾಗಿ ಮಾತನಾಡಿದರೆ ಒಂದು ಪ್ರಾಯಶಃ ನೋಡಿ, ನಿನ್ನೆ ನಾನು ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ರ ಹೇಳಿಕೆಯನ್ನು ನೋಡ್ತಾ ಇದ್ದೆ. ರಾಮ ಮಂದಿರ ಮತ್ತು ರಾಷ್ಟ್ರೀಯತೆಯನ್ನು ಜೋಡಿಸಿ ಲಾಭ ಪಡೆದುಕೊಳ್ಳುವ ಪ್ರಯತ್ನವನ್ನೇನು BJP ಮಾಡುತ್ತೆ, ಅದಕ್ಕೆ ಕೌಂಟರ್ ಆಗಿ ಪ್ರಾದೇಶಿಕವಾದವನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನ. ಹಾಗಾಗಿ ಇದನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್, ನನಗನ್ಸುತ್ತೆ ಸಮ್ ಸ್ಟ್ರಾಟಜಿಸ್ಟ್ ಹ್ಯಾಸ್ ಅಡ್ವೈಸ್ ದೆಮ್, ಸುಮ್ಮನೆ ಅವರು ಮಾತಾಡಲ್ಲ, ಆದರೆ ಸೆಂಟೆನ್ಸ್ ಸ್ಟ್ರಾಟಜಿಸ್ಟ್ ಹೇಳಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ನೀವು ಪ್ರತ್ಯೇಕ ರಾಷ್ಟ್ರ ಅಂತಕ್ಕಂಥದ್ವರೆಗೆ ಹೋಗುವ ಅವಶ್ಯಕತೆ ಇರಲಿಲ್ಲ. ಅದು ಕೌಂಟರ್ ಪ್ರಾಡಕ್ಟ್. ಈಗ ಅಂದರೆ ನಿನ್ನೆನೇ ನಾವು ಈಗ ಡಿ ಕೆ ಸುರೇಶ್ ನಿನ್ನೆ ಹೇಳಿಕೆ ನೀಡಿದರು ಏನಂತ, ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ವಕ್ತಾರರು ಒಂದು ಹೇಳಿಕೆ ನೀಡಿದರು, ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದೀರಿ, ಎಲ್ಲ ನಾರ್ತ್ ಇಂಡಿಯನ್ಸಿಂದ ಆಗ್ತಾ ಇದೆ ಅಂತಕ್ಕಂಥದ್ದನ್ನು. ಹಾಗಿದ್ರೆ ರಾಹುಲ್ ಗಾಂಧಿ ಬಿಹಾರಕ್ಕೆ ಹೋಗಿದ್ದಾರೆ, ಅವ್ರ ಬಾಯಿಂದ ಹೇಳಿಸಿ, ಬಿಹಾರದಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ಗೆ ನೀವೇ ಕಾರಣ ಆಗ್ತಾ ಇದ್ದೀರಿ, ಯಾಕಂದರೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ನನಗನ್ಸುತ್ತೆ. ರಾಷ್ಟ್ರೀಯ ಪಕ್ಷದಲ್ಲಿರ್ತಕ್ಕಂಥ ಸಂಸದರಿಗೆ ಒಂದು ಸೀಮಿತತೆ ಇರುತ್ತೆ. ಆ ಸೀಮಿತತೆಯನ್ನು ನೀವು ದಾಟಿ ಹೋಗುವ ಪ್ರಯತ್ನವನ್ನು ಮಾಡಬೇಕಾದ್ರೆ ದೇರ್ ಮಸ್ಟ್ ಬಿ ಸಮ್ ಜೆನ್ಯೂನ್ ರೀಸನ್ಸ್ ಆ್ಯಂಡ್ ಕನ್ಸರ್ನ್ಸ್. ಸುಮ್ಮನೆ ರಾಜಕೀಯ ಕಾರಣಕ್ಕೋಸ್ಕರ ದಾಳ ಎಸಿಬೇಕು ಅನ್ನುವ ಭರದಲ್ಲಿ ನೀವು ಏನೇನು ಮಲತಾಯಿ ಧೋರಣೆ ಆಗ್ತಾ ಇದೆ, ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಅಂಕಿ ಸಂಖ್ಯೆಗಳ ಸಮೇತವಾಗಿ ಫ್ಯಾಕ್ಟ್ಸ್ ಮುಂದಿಡಿ. ನಥಿಂಗ್ ರಾಂಗ್ ಇನ್ ದ್ಯಾಟ್. ಅನೇಕ ಬಾರಿ ನಮಗೂ ಅನಿಸುತ್ತೆ 25 BJPಯ ಸಂಸದರಿದ್ದಾರೆ, ಯಾವ ವಿಷಯದಲ್ಲಿ ಪ್ರಶ್ನೆ ಎತ್ತಬೇಕು, ನರೇಂದ್ರ ಮೋದಿ ಅವರನ್ನು ಹೋಗಿ ಭೇಟಿ ಆಗಲ್ಲ. ದ್ಯಾಟ್ ಈಸ್ ಅ ಫ್ಯಾಕ್ಟ್ ಆಫ್ ದ ಮ್ಯಾಟರ್. ಕಾಂಗ್ರೆಸ್ ಇದನ್ನು ಪದೇ ಪ್ರಸ್ತಾಪಿಸೋದ್ರಲ್ಲಿ ತಪ್ಪಿಲ್ಲ. ಆದರೆ ನೀವು ಭಾಳ ಮುಂದೆ ಹೋಗಿ ಪ್ರತ್ಯೇಕ ರಾಷ್ಟ್ರ ಅಂತಕ್ಕಂಥದ್ದು, ಉಮೇಶ್ ಕತ್ತಿ ಏನು ಪ್ರತ್ಯೇಕ ರಾಜ್ಯ ಹೇಳ್ತಾ ಇದ್ರಲ್ವ, ಅದನ್ನು ಯಾರೂ ಗಂಭೀರತೆಯಿಂದ ತೆಗೆದುಕೊಳ್ತಾ ಇರಲಿಲ್ಲ. ಆ ರೀತಿ ಈ ಪ್ರತ್ಯೇಕ ರಾಷ್ಟ್ರದ
ಒಂದು ಮಾತು ಇದೆ ಅಂತ ನನಗನ್ಸುತ್ತೆ ಅಜಿತ್. ಎಸ್, ಥ್ಯಾಂಕ್ ಯು ಪ್ರಶಾಂತ್. ಒಂದು ಸಣ್ಣ ಬ್ರೇಕ್ನ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.